ನನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ ರಘುರಾಮ. ಇದು ನಮ್ಮ ತೋಟ, ಅತಿಥಿ ತೋಟ ಹತ್ರ ಇರುವಂತಹ ಗುಂಡಾಂಜನೇಯ ದೇವಸ್ಥಾನ. ನಾನು ನಮ್ಮ ಪವಿತ್ರನ ಜೊತೆ ಬಂದಿದ್ದೀನಿ. ತುಂಬ ಒಳ್ಳೆ ವಾತಾವರಣ ಇದೆ, ಒಳ್ಳೆ ವೈಬ್ರೇಷನ್ನು. ಬಹಳಷ್ಟು ಭಕ್ತಾದಿಗಳು ಬಂದು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಂಡು ತಮ್ಮ ತಮ್ಮ ಬಯಕೆಗಳನ್ನು ಭಗವಂತನ ಮುಂದೆ ಹೇಳಿ ಈಡೇರಿದಾಗ ಅಥವಾ ಮತ್ತೊಮ್ಮೆ ಬಂದಾಗ ಈ ದೇವಸ್ಥಾನಕ್ಕೆ ಗಂಟೆಗಳನ್ನ ಕೊಡಿಸಿ ಹೋಗುವಂತಹ ಒಂದು ಪದ್ಧತಿ ಇದೆ. ಎಲ್ಲವೂ ಸಹ ಹಿಂದಿನದ್ದಾದರೂ ಸಹ ಎಲ್ಲದರಲ್ಲೂ ಸತ್ಯ ಇದೆ ಅಂತ ಅನಿಸುತ್ತೆ. ಮೊಸರನ್ನದ ಪ್ರಸಾದ ಕೊಡೋದು ಒಂದು ಇಲ್ಲಿ ವಿಶೇಷ, ತಂಪಾಗಿರಲಿ ಅನ್ನುವಂತಹ ಉದ್ದೇಶ. ಬಹಳ ಚೆನ್ನಾಗಿದೆ. ಗುಂಡಾಂಜನೇಯ ದೇವಸ್ಥಾನದ ಹತ್ರನೇ ಕಲ್ಯಾಣಿ ಇದೆ. ಕಲ್ಯಾಣಿ ಪಕ್ಕ ನಾಗಪ್ಪನನ್ನ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಾಗಪ್ಪನ ಪೂಜೆ ಮಾಡುವಂತಹ ಜನನ ವಿಶೇಷವಾಗಿ ನೋಡ್ತೀವಿ. ವಿಷಪೂರಿತ ಹಾವಾದರೂ ಸಹ ಅದು ನಮ್ಮ ಇಷ್ಟಾರ್ಥ ನೆರವೇರಿಸುತ್ತೆ. ನಮ್ಮ ಎಲ್ಲ ಯಕ್ಷ ಯಕ್ಷಿಯರನ್ನ ಮತ್ತೆ ಅನೇಕ ದೇವಾನುದೇವತೆಗಳನ್ನ ಕಾಪಾಡುತ್ತೆ ಅನ್ನುವಂತಹ ನಂಬಿಕೆ ಅಚಲವಾಗಿ ನಮ್ಮ ದೇಸಿಯರಲ್ಲಿ ಇರೋದನ್ನ ನೋಡ್ತೀವಿ. ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು, ಜಗವೆಲ್ಲ ಕ್ರಮಿಸಿ ಆಕಾರ ಬಂದಿತು. ಕರಿಮುಗಿಲೆ ಕೇಶವೋ ಸೂರ್ಯ ಚಂದ್ರರೆ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ ಸಿಡಿಲು ಗುಡುಗುಗಳೆಲ್ಲ ನಿನಾಡು ನುಡಿಯೋ. ಮೇರು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ. ಅಂಜನಾತನಾಯ ವೀರಾಂಜನೇಯ ಮಾರುತಿರಾಯ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ರಸ್ಮೈ ಸ್ತ್ರೀ ಗುರುವೇ ನಮಃ. ಇದು ಗುಂಡಾಂಜನೇಯ ಸ್ವಾಮಿ ಅಂತ ಉದ್ಭವ ಮೂರ್ತಿ. ಇದು 5000 ವರ್ಷ ಇತಿಹಾಸ ಆಗಿದೆ. ಇದು ಚಂಪಕಾರಣ್ಯ ಅಂತ ಒಂದು ಅರಣ್ಯ. ಅರಣ್ಯದಲ್ಲಿ ರಾಮ ಸೀತೆ ಲಕ್ಷ್ಮಣ ಇವರೆಲ್ಲ ವನವಾಸಕ್ಕೆ ಬಂದಾಗ ಸ್ವಾಮಿ ಇಲ್ಲಿ ನೆಲೆಗೊಂಡಿರೋದು. ಪುಷ್ಕರಣಿ ಅಂತ ಒಂದು ಕಲ್ಯಾಣಿ ಇದೆ ಇಲ್ಲಿ ಸ್ವಲ್ಪ ಮುಂದ್ಗಡೆ. ಇಲ್ಲಿ ವಾರಕ್ಕೊಂದು ದಿನ ಪೂಜೆ ಇರುತ್ತೆ, ಸೇವೆ ಕಜ್ಜಾಯ ಸೇವೆ ಇರುತ್ತೆ, ಅಭಿಷೇಕ ಇರುತ್ತೆ, ಹೂವಿನ ಅಲಂಕಾರ ಇರುತ್ತೆ. ಅವರ ಶಕ್ತಿ ಅನುಸಾರವಾಗಿ ಬೇಡ್ಕೊತಾರೆ. ಯಾರೇ ಭಕ್ತಾದಿಗಳು ಏನೇ ಕೇಳಿದ್ರೆ ಅಯ್ಯಪ್ಪ ಇಲ್ಲ ಅನ್ನಲ್ಲ. ನನ್ನ ಹೆಸರು ಬ್ರಾಹ್ಮಿಲಾ ಮದನ್ ಅಂತ. ರಕ್ಷಿತಾ ಅವರೇ, ನೀವು ಪುರೋಹಿತರ ಮಗಳು ಅಂತ ಕೇಳಿದೆ, ಬಹಳ ಸಂತೋಷ ಆಯಿತು ನನಗೆ. ರಾವ್ಗೋಡ್ಲಲ್ಲಿ ಇಂತಹ ಉತ್ತಮವಾದ ಕ್ಷೇತ್ರ ಇದೆ ಅನ್ನೋದೇ ನನಗೆ ಒಂದು ಹೆಮ್ಮೆಯ ಸಂಗತಿ. ಅದರಲ್ಲೂ ಇದ್ರ ಹತ್ರ ನಮ್ಮ ತೋಟ ಇರೋದು ಇನ್ನೊಂದು ಫೆದರ್ ಟು ಮೈ ಹೆಡ್ ಅಂತ ಅನ್ಕೊಂಡಿದ್ದೀನಿ. ಈ ಕ್ಷೇತ್ರದ ವಿಶೇಷತೆಯನ್ನ ಹೇಳ್ತೀರಾ?
ಹಾ, ಅಂದ್ರೆ ನೀವು ನೋಡಿರ್ಬೋದು ನಮ್ಮ ಭರತ ಖಂಡದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿದೆ, ಹಲವಾರು ಪುಣ್ಯ ಭೂಮಿಗಳಿದೆ, ಭಗವಂತನ ಹಲವಾರು ರೂಪಗಳನ್ನ ನಾವು ನೋಡ್ತಾನೆ ಬಂದಿರ್ತೀವಿ. ಹಾಗೆ ಎಷ್ಟೊಂದು ಪುಣ್ಯಕ್ಷೇತ್ರಕ್ಕಾಗ್ಲಿ ಭಗವಂತನ ರೂಪಗಳಿಗಾಗಿ ನಾವು ನಮ್ಮದೇ ಆದಂತ ಒಂದು ನಂಬಿಕೆ, ನಮ್ಮದೇ ಆದಂತ ಒಂದು ಪ್ರೀತಿ ಭಗವಂತನ ಮೇಲೆ ಬೆಳಿತಾನೇ ಹೋಗ್ತಾ ಇರುತ್ತೆ. ಹಾಗೆ ಎಷ್ಟೊಂದು ಕ್ಷೇತ್ರಗಳಿಗೆ ಅಲ್ಲಿರೋರು ಅಥವಾ ಊರಿನ ಜನನೋ ಸೇರಿ ಒಂದು ಹೆಸರನ್ನು ಕೊಡ್ತಾರೆ. ಅದು ಕಾಲಕ್ಕೆ ಬದಲಾಗ್ತಾನೆ ಹೋಗುತ್ತೆ. ನನಗೆ ಕೇಳಿರೋ ಮಟ್ಟಕ್ಕೆ ಮುಂಚೆ ರಾಮಗೊಡ್ಲು ಆಗಿತ್ತಂತೆ, ಆಮೇಲೆ ಜನ ಮಾತಾಡ್ತಾ ಅಂದ್ರೆ ಮೌತ್ ಟು ಮೌತ್ ಅಂತ ಹೇಳ್ತಾರಲ್ಲ, ಹಾಗೆ ಅದು ರಾವ್ಗೊಡ್ಲು ಆಯ್ತು ಅಂತ ನಾನ್ ಕೇಳಿದೀನಿ. ಹಾಗೆ ಈ ಒಂದು ನೀವಾಗ್ಲೇ ಹೇಳಿದ್ರಿ ನಾನು ತುಂಬಾನೇ ಪುಣ್ಯ ಮಾಡಿದೀನಿ, ಇಲ್ಲಿ ನೋಡ್ತಾ ಇದೀವಿ ಅನ್ನೋದು ಡೆಫಿನೆಟ್ಲಿ ನಮಿಗೂ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲೆಲ್ಲೋ ಬೇರೆ ಜಾಗಗಳಿಂದ ಬರ್ತಾರೆ ಇಲ್ಲಿ ನೋಡೋದಕ್ಕೆ, ಆದ್ರೆ ನಾವ್ ಇಲ್ಲಿಂದಾನೇ ಎಲ್ಲ ಒಂದ್ ಕಡೆ ಹೋಗ್ತೀವಿ, ಇಲ್ಲಿಗೆ ಮತ್ತೆ ಮರಳಿ ಬರ್ತೀವಿ ಅನ್ನೋದಕ್ಕೆ ನಮಗೆ ಇನ್ನೂ ಮತ್ತೆ ಜಾಸ್ತಿ ಉತ್ಸಾಹ, ಖುಷಿ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗೆ ನಮ್ಮ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಹೇಳ್ತೀನಿ. ಯಾಕಂದ್ರೆ ಭಕ್ತಿಗಿನ್ನ ಪ್ರೀತಿ ಇದೆ ಅಂತ ತುಂಬಾ ಹತ್ತಿರವಾದ ಪದ. ಹೌದು, ಡೆಫಿನೆಟ್ಲಿ. ಹಾಗೆ ಅಂದ್ರೆ ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಎಷ್ಟೊಂದ್ ಜನ ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇವಾಗ ನಾವು ಯಾವ್ದೋ ಒಂದು ಈಗ ಎಕ್ಸಾಂಪಲ್ ಮೈಸೂರಿಗೆ ಹೋದ್ರೆ ಒಬ್ರು ಅಲ್ಲಿರೋರು ಯಾರೋ ಒಬ್ರು ನಮಗೆ ಒಂದು ಮಾಹಿತಿ ಕೊಟ್ರೆ ಪಕ್ಕದಲ್ಲಿ ಹೋದ್ರೆ ಇನ್ನೊಂದು ಮಾಹಿತಿ ನಮಗ್ ಸಿಗತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದು ಸುಮಾರು 5,000 ವರ್ಷಕ್ಕೂ ಹಳೆಯದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿಗೆ ಈ ಜಾಗ ಏನಿದೆಯಲ್ಲ ಇದು ಪಂಚಕಾರಣ್ಯ ಅಂತ ಕರೀತಾ ಇದ್ದಂತೆ. ಈ ಅರಣ್ಯಕ್ಕೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಮತ್ತೆ ಕಪಿಸೇನ್ಯ ಒಂದ್ ಸಲ ಬಂದಿತ್ತು ಅಂತ ಕೂಡ ಹೇಳ್ತಾರೆ. ಹಾಗೆ ಅದು ರಾಮಗೊಡ್ಲು ಆಗಿತ್ತು ಅಂತ. ಹಾಗೆ ಇಲ್ಲಿ ನೀವು ಇನ್ನೊಂದು ಜಾಗ ಇದೆ, ಅಲ್ಲಿ ಭೀಮನ ಹೆಜ್ಜೆ ಇದೆ, ಹೆಜ್ಜೆ ಗುರುತಿದೆ. ಭೀಮ ಬಂದಿದ್ದಾಗ ಇಲ್ಲಿ ಭೀಮನ ಏನಂತಾರೆ ಪರಾಕ್ರಮ ಇಲ್ಲ, ಭೀಮನ ಪರಾಕ್ರಮ ತೋರ್ಸೋದಕ್ಕೆ ಅವನ ಗದೆಯಿಂದ ಒಂದು ಬಂಡೆಗೆ ಒಡೆದಾಗ ಆ ಬಂಡೆಯಲ್ಲಿ ರೂಪುಗೊಂಡಿದ್ದೆ ಗುಂಡಾಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಆ ಬಂಡೆಯ ಆಕಾರ ಆಗಿರ್ಬೋದು ಎಲ್ಲಾನು ನೋಡಿದ ಕೂಡ್ಲೇನೆ ಇದು ಯಾವುದೋ ಒಂದು ಭಗವಂತನ ಸ್ವರೂಪನೇ ಸಾಟಿ ಅಂತ ಹೇಳಿ ಆ ಒಂದು ಬಂಡೆಯಿಂದ ಏನಂತಾರೆ ಉದ್ಭವ ಆಗಿರೋ ಉದ್ಭವ ಮೂರ್ತಿನೇ ನಮ್ಮ ಗುಂಡಾಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಅದನ್ನೇ ಕೂಡ ನಾವು ನಂಬಿದೀವಿ. ಹಾಗೆ ಅದನ್ನೇ ನಾವು ಪರಂಪರೆಯಿಂದ ಫಾಲೋ ಮಾಡ್ಕೊಂಡು ಬಂದಿದೀವಿ. ಇಲ್ಲಿ ಎಷ್ಟೊಂದು ಕಡೆಯಿಂದ ಬರ್ತಾರೆ. ಕಲ್ಯಾಣಿ ಇದೆ, ಕಲ್ಯಾಣಿಯಲ್ಲಿ ತಣ್ಣೀರ್ ಸ್ನಾನ ಮಾಡ್ತಾರೆ. 6,000 ಜನ ಸೇರಿದ್ರು ಅಂದ್ರೆ ರಿಯಲಿ ಇಟ್ ಇಸ್ ಎ ರೆಕಾರ್ಡ್. ಹೌದು. ಅದಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಜನ ಇರ್ತಾ ಇದ್ರಂತೆ. ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ಅಂದ್ರೆ ಲಕ್ಷ ಸೇರ್ತಾರೆ, ಅಷ್ಟು 1,000 ಜನ ಬರ್ತಾರೆ, ಎಲ್ಲಿಂದನೋ ಬರ್ತಾರೆ ಅಂತ. ಹಾಗೆ ಅವರೆಲ್ಲ ಬರೋದು ಒಂದು ನಂಬಿಕೆಯಿಂದ ಅಂತ ನಾವೆಲ್ಲರೂ ನಂಬಿದೀವಿ. ಹಾಗೆ ಇಲ್ಲಿ ಎಷ್ಟೊಂದ್ ಜನ ಬಂಡೆ ಮೇಲೆ ಕುತ್ಕೊಂಡು ಅಲ್ಲೇ ಊಟ ಮಾಡ್ತಾರೆ, ಏನು ಹಾಕೊಳ್ದೇನೆ, ಎಲೆ ಆಗಿರ್ಬೋದು ಏನು ಬಳಸಲ್ಲ ಅವರು, ಇಲ್ಲೇ ಬಂಡೆ ಮೇಲೆ ಊಟ ಮಾಡ್ತಾರೆ. ಇದೆಲ್ಲನೂ ಯಾತಕ್ಕೆ ಅಂತ ಅಂದ್ರೆ ಎಲ್ಲರೂ ಭಗವಂತನ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ಪ್ರೀತಿ ಅನ್ನೋದೇ ನಾವು ಹೇಳಕ್ ಇಷ್ಟಪಡ್ತೀನಿ. ನಾನು ಗೊತ್ತಿರೋಷ್ಟು ಹೇಳಿದೀನಿ. ನಾನು ನನಗೆ ತಿಳಿದಿರೋ ಜ್ಞಾನರಾಗಿ ಅಂತರಂಗದಲ್ಲಿರುವಂತಹ ಭಕ್ತಿ ರಸವನ್ನ ಹರಿಸಿದ್ದೀರಾ ನೀವು. ಈ ಒಂದು ಚಿಕ್ಕ ವಯಸ್ಸಲ್ಲೇ ಭಗವಂತನ ಬಗ್ಗೆ ಇಷ್ಟೊಂದು ಆಸಕ್ತಿ ಇರೋದು ನಮ್ಮ ಈ ಯುವ ಜನತೆಗೆ ಇದು ಒಂದು ಪಾಠ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಧನ್ಯವಾದ. ತುಂಬಾ ಧನ್ಯವಾದಗಳು ನಿಮಗೆ ಹಾಗೂ ಅವರ ತಂಗಿ, ತಂದೆ ಎಲ್ಲರಿಗೂ ಸಹ. ನನಗೂ ತುಂಬಾನೇ ಖುಷಿ ಆಯ್ತು ನೀವು ಒಟ್ಟಿಗೆ ಮಾತಾಡಿ. ಈ ಒಂದು ಆಪರ್ಚುನಿಟಿಗೆ ಡೆಫಿನೆಟ್ಲಿ ಥ್ಯಾಂಕ್ಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ, ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ
ಕಾಂತಿಯೋ ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡ